ನಮಸ್ಕಾರ ಸ್ನೇಹಿತರೆ. ಈ ಭೂಮಿ ಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವಂತ ಗಿಡ ಮರಗಳಲ್ಲಿ ಅಮೃತ ಬಳ್ಳಿ ಕೂಡ ಒಂದು. ಈ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಇದರಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಮ್ಯುನಿಟಿ ಪವರ್ ಕೊಡುತ್ತೆ. ನಮ್ಮ ದೇಹವನ್ನು 95% ಯಾವ ಕಾಯಿಲೆ ಕೂಡ ಬರದಂತೆ ಕಾಪಾಡುತ್ತೆ. ಇವತ್ತು ಈ ಅಮೃತ ಬಳ್ಳಿಯ ಅದ್ಭುತವಾದ ಔಷಧೀಯ ಗುಣಗಳು ಹಾಗೂ ಕೆಲವು ಆಯುರ್ವೇದ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ನಮ್ಮ ಭಾರತ ದೇಶ ಔಷಧೀಯ ಗಿಡಗಳಿಗೆ ತವರು ಮನೆ ಇದ್ದಂತೆ. ಅಮೃತ ಬಳ್ಳಿ ಎಂದು ಹೆಸರು ಪಡೆದಿರುವಂತಹ ಈ ಗಿಡ ನಮ್ಮ ದೇಹಕ್ಕೆ ಅಮೃತವನ್ನು ಕೊಡುವ ಮೂಲಕ ನಮ್ಮ ದೇಹವನ್ನು ವಜ್ರದಂತೆ ಬದಲಾಯಿಸುತ್ತದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ಪ್ರಪಂಚದಾದ್ಯಂತ ಈ ಅಮೃತ ಬಳ್ಳಿಗೆ ತುಂಬಾನೇ ಹೆಸರಿದೆ. ಇದು ನಮ್ಮ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚು ಮಾಡುವುದರ ಜೊತೆಗೆ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಕೊಡುತ್ತದೆ. ಅಮೃತ ಬಳ್ಳಿಯನ್ನು ಯಾವ ರೀತಿ ಉಪಯೋಗಿಸಿದರೆ ನಾವು ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದು ಈಗ ನಾವು ನೋಡೋಣ. ಅಮೃತ ಬಳ್ಳಿ ಗಿಡಕ್ಕೆ ಎಂದೂ ಕೂಡ ಸಾವಿಲ್ಲ. ಯಾವ ಜಾಗದಲ್ಲಿ ಬೇಕಾದರೂ ಇದು ಬದುಕಿರುತ್ತೆ. ಇದರ ಎಲೆ, ಕಡ್ಡಿ, ಬೇರು ಪೂರ್ತಿಯಾಗಿ ಈ ಗಿಡವೆಲ್ಲ ಕೂಡ ಮೃತ್ಯುವನ್ನು ಜಯಿಸಬಲ್ಲ ಅಮೃತ ಶಕ್ತಿಯನ್ನು ಹೊಂದಿದೆ. ಇದನ್ನು ನೀವು ತುಂಡು ತುಂಡಾಗಿ ಕತ್ತರಿಸಿದರೂ ಕೂಡ ಆ ಒಂದು ಚಿಕ್ಕ ತುಂಡಿಂದ ಮತ್ತೆ ಇನ್ನೊಂದು ಹೊಸ ಗಿಡ ಚಿಗುರುವಂತ ಶಕ್ತಿ ಕೇವಲ ಈ ಅಮೃತ ಬಳ್ಳಿಗೆ ಮಾತ್ರ ಇದೆ. ಈ ಗಿಡದ ಬಗ್ಗೆ ಯಾರು ಪೂರ್ತಿಯಾಗಿ ತಿಳಿದುಕೊಂಡು ಬೇರೆಯವರಿಗೆ ತಿಳಿಸುತ್ತಾರೋ ಅವರಿಗೆ ಎಷ್ಟೋ ಆರೋಗ್ಯವನ್ನು ಕೊಟ್ಟಂತ ಪುಣ್ಯವನ್ನು ನೀವು ಪಡೆದುಕೊಳ್ಳುತ್ತೀರಿ. ಈ ಗಿಡವನ್ನು ಈಸಿಯಾಗಿ ನಾವು ಕಂಡುಹಿಡಿಯಬಹುದು. ಈ ಬಳ್ಳಿಗೆ ಕೆಂಪು ಬಣ್ಣದ ಹಣ್ಣುಗಳು ಕುಚ್ಚು ಕುಚ್ಚಾಗಿ ಬಿಡುತ್ತದೆ. ಇದರ ಎಲೆಗಳು ಹಾಗೂ ಬಳ್ಳಿಯನ್ನು ಅನೇಕ ಔಷಧಗಳಲ್ಲಿ ಉಪಯೋಗಿಸುತ್ತಾರೆ. ಈ ಬಳ್ಳಿಯಿಂದ ತಯಾರಿಸಿದಂತ ಜ್ಯೂಸ್ ಕೂಡ ಎಷ್ಟೋ ಆರೋಗ್ಯಕರವಾಗಿದೆ. ಮುಖ್ಯವಾಗಿ ಈ ಎಲೆಯಿಂದ ಕಷಾಯ ತಯಾರಿಸಿಕೊಂಡು ಕುಡಿದರೆ ಯಾವ ವೈರಸ್ ಕೂಡ ಅವರ ಹತ್ತಿರ ಬರುವುದಿಲ್ಲ. ಈಗ ಇದರ ಎಲೆಗಳಿಂದ ಯಾವ ರೀತಿ ಕಷಾಯ ಅಥವಾ ಟೀ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಅಮೃತ ಬಳ್ಳಿ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು 1 ಲೋಟ ನೀರು ಕುದಿಯಲು ಇಟ್ಟು, ನೀರು ಕುದಿಯುವಾಗ ಆ 3 ಎಲೆಗಳನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಆ ನೀರಿನೊಳಗೆ ಹಾಕಿ ಸುಮಾರು 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಸಿ, ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಆ ಕಷಾಯವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಈ ರೀತಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಆಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಗಳು ಸೇರಿಕೊಂಡು ಒಂದು ಅದ್ಭುತವಾದ ಶಕ್ತಿಯಂತೆ ಬದಲಾಗಿ ನಿರಂತರವಾಗಿ ಹೋರಾಡುತ್ತಾ ನಮ್ಮ ದೇಹವನ್ನು ವೈರಸ್ ಇಂದ ಕಾಪಾಡುತ್ತದೆ. ನಮ್ಮ ಇಮ್ಯುನಿಟಿ ಪವರ್ ಅನ್ನು ಗಣನೀಯವಾಗಿ ಬೆಳೆಸಿ ನಮ್ಮ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ನಮ್ಮ ಪೂರ್ವಿಕರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಬದುಕಲು ಈ ಅಮೃತ ಬಳ್ಳಿ ಎಷ್ಟೋ ಸಹಾಯ ಮಾಡಿದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ನಮ್ಮ ಶರೀರದಲ್ಲಿ ಸಕಲ ರೋಗಗಳಿಗೆ ಮೂಲವಾದಂತ ವಾತ, ಪಿತ್ತ ಹಾಗೂ ಕಫ ಎಂಬ 3 ದೋಷಗಳನ್ನು ಇದು ನಿವಾರಿಸಿ ನಮ್ಮ ಶರೀರವನ್ನು ಯಾವಾಗಲೂ ಜೀವಂತವಾಗಿ ಹಾಗೆ ನಿತ್ಯ ಯೌವನದಿಂದ ಇರಿಸುವಂತ ಔಷಧೀಯ ಶಕ್ತಿಗಳು ಈ ಅಮೃತ ಬಳ್ಳಿಯಲ್ಲಿ ಬಹಳಷ್ಟಿದೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ಈ ಗಿಡಕ್ಕೆ ಅಮೃತ ಬಳ್ಳಿ ಎಂದು ಹೆಸರಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಎಲ್ಲಾ ಮನೆಗಳಲ್ಲೂ ಕೂಡ ಈ ಅಮೃತ ಬಳ್ಳಿ ಗಿಡವನ್ನು ಬೆಳೆಸುತ್ತಿದ್ದರು. ಅದನ್ನು ದಿನನಿತ್ಯ ಜೀವನದಲ್ಲಿ ಬಳಸುವ ಮೂಲಕ ಎಷ್ಟೋ ಆರೋಗ್ಯವನ್ನು ಪಡೆದುಕೊಳ್ಳುತ್ತಿದ್ದರು. ಪ್ರಸ್ತುತ ಕಾಲದಲ್ಲಿ ಈ ಬಳ್ಳಿಯ ಬೆಲೆ ಜನರಿಗೆ ತಿಳಿಯದೆ ಇದು ಯಾವುದೋ ವೇಸ್ಟ್ ಗಿಡ ಅಂತ ಪಕ್ಕಕ್ಕಿಟ್ಟಿದ್ದಾರೆ. ಆದ್ದರಿಂದಲೇ ನಮಗೆ ಹೆಸರು ಕೂಡ ಗೊತ್ತಿಲ್ಲದಿರುವಂತ, ಇನ್ನು ಮದ್ದು ಕೂಡ ಕಂಡುಹಿಡಿಯದಿರುವಂತ ಎಷ್ಟೋ ಕಾಯಿಲೆಗಳು, ವೈರಸ್ಗಳು ಬರುತ್ತಿದೆ. ಈಗಲಾದರೂ ಈ ಅಮೃತ ಬಳ್ಳಿಯ ಶ್ರೇಷ್ಠತೆಯನ್ನು ತಿಳಿದುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಮ್ಮ ದೇಹದಲ್ಲಿ ವಾತ,
ಪಿತ್ತ ಹಾಗೂ ಕಫ ದೋಷಗಳನ್ನು ಇದು ನಿವಾರಿಸಿ ಶರೀರಕ್ಕೆ ಶಕ್ತಿಯನ್ನು ತಂದುಕೊಟ್ಟು ನಮಗೆ ಆಯಸ್ಸನ್ನು ಕೂಡ ಹೆಚ್ಚು ಮಾಡುತ್ತದೆ. ಈಗ ನಾವು ಆಯುರ್ವೇದಿಕ್ ಗ್ರಂಥಗಳಲ್ಲಿ ಬರೆದಿರುವಂತಹ ಕೆಲವು ಮುಖ್ಯವಾದ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯ ಯಾವ ರೋಗವೂ ಬರದೆ 100 ವರ್ಷಗಳ ಕಾಲ ಅಥವಾ ಆಯಸ್ಸು ಇರುವವರೆಗೂ ಆರೋಗ್ಯವಾಗಿ ಬದುಕಿರಬೇಕು ಅಂದರೆ ಆ ವ್ಯಕ್ತಿ ಈ ಅದ್ಭುತವಾದ ಶಕ್ತಿ ಹೊಂದಿರುವಂತಹ ಔಷಧೀಯ ಗಿಡವಾದ ಅಮೃತ ಬಳ್ಳಿಯನ್ನು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸಬೇಕಂತೆ. ಯಾವ ರೀತಿ ಇದನ್ನು ಬಳಸಬೇಕು ಎಂದು ಕೂಡ ಆಯುರ್ವೇದಿಕ್ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದನ್ನೀಗ ನಾವು ನೋಡೋಣ. ಇದಕ್ಕಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಈ ಅಮೃತ ಬಳ್ಳಿ ಗಿಡ ಹಾಗೂ ಗರುಗ ಗಿಡ ಅಂದ್ರೆ ಭೃಂಗರಾಜ ಗಿಡವನ್ನು ಬೆಳೆಸಿರಬೇಕು. ಪ್ರತಿದಿನ ಒಂದು ಅಮೃತ ಬಳ್ಳಿ ಎಲೆಯ ರಸಕ್ಕೆ ಸಮಾನವಾಗಿ ಭೃಂಗರಾಜ ಎಲೆಯ ರಸವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಿದ್ದರೆ ಬದುಕಿರುವವರೆಗೂ ಕೂಡ ಯಾವ ಕಾಯಿಲೆಯೂ ಇಲ್ಲದೆ ಬದುಕಬಹುದು ಎಂದು ಆಯುರ್ವೇದಿಕ್ ಗ್ರಂಥಗಳು ವಿವರಿಸುತ್ತಿವೆ. ತುಂಬಾ ಜನರಿಗೆ ಹೀಟ್ ಬಾಡಿ ಇರುತ್ತೆ. ಅಂತವರು ಸ್ವಲ್ಪ ಹೀಟ್ ಪದಾರ್ಥಗಳು, ಉದಾಹರಣೆಗೆ ಪೈನಾಪಲ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹಲಸಿನ ಹಣ್ಣು, ಚಿಕನ್ನು, ಮೀನು, ಈ ತರ ಯಾವುದೇ ಹೀಟ್ ಪದಾರ್ಥ ತಿಂದ್ರೂ ಕೂಡ ಮೂಗಲ್ಲಿ ರಕ್ತ ಸೋರೋದು, ಉರಿಮೂತ್ರ ಅಥವಾ ಮೈ ಬೆಚ್ಚಗಾಗೋದು, ಇಲ್ಲ ಮೈಯೆಲ್ಲ ರ್ಯಾಷಸ್ ಬರೋದು, ಈ ತರ ಯಾವುದೋ ಒಂದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಆ ರೀತಿ ಹೀಟ್ ಬಾಡಿ ಇರೋರು ಅಮೃತ ಬಳ್ಳಿ ಹಾಗೂ ಅದರ ಎಲೆ ಎರಡರ ರಸವನ್ನು 30 ml ನಷ್ಟು ತೆಗೆದುಕೊಂಡು ವಾರದಲ್ಲಿ 2 ಸಲ ಕುಡಿಯುತ್ತಿದ್ದರೆ ಕ್ರಮೇಣ ನಿಮ್ಮ ದೇಹದಲ್ಲಿ ಅಧಿಕವಾಗಿರುವಂತಹ ಹೀಟ್ ಕಡಿಮೆಯಾಗಿ ಬಾಡಿ ನಾರ್ಮಲ್ ಸ್ಟೇಜ್ಗೆ ಬಂದುಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಹೊಸ ವೈರಸ್ಗಳು ಬರ್ತಾ ಇದೆ. ಒಂದು ಹೋದ್ರೆ ಇನ್ನೊಂದು ಬರೋಕೆ ರೆಡಿಯಾಗಿದೆ. ಮತ್ತೆ ಕೊರೋನಾ ಕೂಡ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಅಮೃತ ಬಳ್ಳಿ ಎಲೆ ಕಷಾಯ ಅಥವಾ ಹಾಗೆ ಅದನ್ನು ಅರೆದು ತೆಗೆದಂತ ರಸ ಕುಡಿಯುತ್ತಾ ಇದ್ದರೆ ಯಾವ ಕಾಯಿಲೆ ಅಥವಾ ವೈರಸ್ಗಳು ನಿಮ್ಮ ಹತ್ತಿರ ಕೂಡ ಬರಲ್ಲ. ಇನ್ನು ಈ ಕಷಾಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವಂತ ಬ್ಲಡ್ ಶುಗರ್ ಕಡಿಮೆಯಾಗಿ ಶುಗರ್ ಕಾಯಿಲೆ ನಿವಾರಣೆಯಾಗಲು ಸಹಾಯವಾಗುತ್ತದೆ. ಇದನ್ನು ಪ್ರತಿದಿನ ಕುಡಿಯುವವರಿಗೆ ಜೀವನ ಪರ್ಯಂತ ಶುಗರ್ ಕಾಯಿಲೆ ಬರುವುದಿಲ್ಲ. ಇದು ದೇಹದಲ್ಲಿರುವಂತ ಅಧಿಕ ಗ್ಲೂಕೋಸ್ ಅನ್ನು ಕಡಿಮೆ ಮಾಡಿ ಎಷ್ಟೋ ಆರೋಗ್ಯವನ್ನು ಕೊಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಡೆಸಿದಂತ ರಿಸರ್ಚ್ ನಲ್ಲಿ ಇಂಡಿಯಾ, ಚೈನಾ, ಅಮೆರಿಕ ಮುಂತಾದ ದೇಶಗಳಲ್ಲಿ ಶುಗರ್ ಕಾಯಿಲೆ ಅನ್ನೋದು ಬೇರೆ ದೇಶಗಳಿಗೆ ಹೋಲಿಸಿದರೆ ತುಂಬಾನೇ ಅಧಿಕವಾಗಿದೆ. ನಾವು ಎಷ್ಟು ಇನ್ಸುಲಿನ್ ತಗೊಂಡ್ರೂ ಕೂಡ ಒಂದು ಸಲ ಶುಗರ್ ಬಂತು ಅಂದ್ರೆ ಮುಗೀತು. ನಾವು ಶುಗರ್ ಎಷ್ಟು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೂ ಕೂಡ ಯಾವಾಗ್ಲೂ ಒಂದ್ಸಲ ಆಸೆಯಿಂದ ಒಂದು ಚಿಕ್ಕ ಚೂರು ಸ್ವೀಟ್ ತಿಂದ್ರು ಅಥವಾ ಶುಗರ್ ಹಾಕೊಂಡು ಕಾಫಿ ಕುಡಿದ್ರು ಕೂಡ ಮತ್ತೆ ಶುಗರ್ ಬೆಳೆದು ಕೂತಿರುತ್ತೆ. ನಾವು ಶುಗರ್ ತಿಂದಿಲ್ಲ ಅಂದ್ರೂ ಕೂಡ ಬಾಡಿಗೆ ಮಾತ್ರ ಬೇಕಾದಷ್ಟು ಶುಗರ್ ಇರುತ್ತೆ. ಇದಕ್ಕೆ ಯಾವುದೇ ಮೆಡಿಸಿನ್ ಕೂಡ ಇಲ್ಲ. ಆದ್ರೆ ನಮ್ಮ ಭಾರತೀಯ ಆಯುರ್ವೇದಿಕ್ ಅನ್ನೋದು ತುಂಬಾನೇ ಶ್ರೇಷ್ಠವಾಗಿದೆ. ಯಾರು ಈ ಅಮೃತ ಬಳ್ಳಿ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಾರೋ ಅವರಿಗೆ ಕ್ರಮೇಣ ದೇಹದಲ್ಲಿರುವಂತ ಶುಗರ್ ಕಡಿಮೆಯಾಗಿ ಶಾಶ್ವತವಾಗಿ ಶುಗರ್ ಅನ್ನೋದು ಅವರನ್ನು ಬಿಟ್ಟು ಹೊರಟು ಹೋಗುತ್ತದೆ. ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಂತ ಟೀ ಅಥವಾ ಕಾಫಿಗೆ ಬದಲಾಗಿ ಈ ಅಮೃತ ಬಳ್ಳಿ ಕಷಾಯವನ್ನು ಕುಡಿಯುತ್ತಾರೋ ಅವರಿಗೆ ಜೀವನದಲ್ಲಿ ಎಂದೂ ಕೂಡ ಡಯಾಬಿಟಿಸ್ ಬರುವುದಿಲ್ಲ. ಅಷ್ಟೊಂದು ಶಕ್ತಿ ಈ ಅಮೃತ ಬಳ್ಳಿಗಿದೆ. ಈ ರೀತಿ ಪ್ರತಿದಿನ ಅಮೃತ ಬಳ್ಳಿಯ ಕಷಾಯ ಕುಡಿಯುವುದರಿಂದ ಮಾನಸಿಕ ಒತ್ತಡದಿಂದ ಬಾಧೆ ಪಡುವವರಿಗೆ ಇದು ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಸಂತೋಷ ಕೊಡುತ್ತದೆ. ಮೆದುಳಿಗೆ ಸಿಗಬೇಕಾದಂತ ಶಕ್ತಿಯನ್ನು ಕೊಟ್ಟು ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ನಾಡಿ ಕಣಗಳಿಗೂ ಶಕ್ತಿ ಕೊಡುತ್ತದೆ. ನಮ್ಮ ಮೆದುಳು ಶಾರ್ಪ್ ಆಗಿ ಕೆಲಸ ಮಾಡೋ ತರ ಮಾಡುತ್ತದೆ. ಅಮೃತ ಬಳ್ಳಿ ಕಷಾಯದಲ್ಲಿ ಅದ್ಭುತವಾದ ಆಂಟಿ ಆಕ್ಸಿಡೆಂಟ್ ಇರುತ್ತದೆ. ಇದು ನಮ್ಮ ದೇಹದಲ್ಲಿ ಎಂದಿನಿಂದಲೂ ಕೂತಿರುವಂತ ವಿಷಕಣಗಳು ಹಾಗೂ ಫ್ರೀ ರಾಡಿಕಲ್ಸ್ ಗಳನ್ನು ಹೊರಗೆ ಹಾಕಿ
ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರದಂತೆ ಮಾಡುತ್ತದೆ. ಸಾಧಾರಣವಾಗಿ ನಮ್ಮ ಶರೀರದಲ್ಲಿ ಕಣ ವಿಭಜನೆಗಳು ಒಂದು ಕ್ರಮ ಪದ್ಧತಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಕೆಲವು ಅನಿವಾರ್ಯ ಸಮಯಗಳಲ್ಲಿ ಅಥವಾ ಪರಿಸ್ಥಿತಿಗಳಲ್ಲಿ ಅದು ನಿಯಂತ್ರಣವಿಲ್ಲದೆ ವೇಗವಾಗಿ ಕಣ ವಿಭಜನೆಗಳು ನಡೆಯುತ್ತದೆ. ಇದನ್ನೇ ಟ್ಯೂಮರ್ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರೇ ಕ್ಯಾನ್ಸರ್. ಪ್ರತಿದಿನ ಈ ಅಮೃತ ಬಳ್ಳಿಯ ಕಷಾಯ ಕುಡಿಯುವುದರಿಂದ ನಮ್ಮ ದೇಹದೊಳಗೆ ಒಂದು ಕ್ರಮವಾಗಿ ಈ ಕಣ ವಿಭಜನೆಗಳು ನಡೆಯುತ್ತದೆ. ಜ್ವರ ಬಂದಾಗ ಈ ಕಷಾಯ ಕುಡಿಯುವುದರಿಂದ ನಮಗೆ ಬೇಗನೆ ಗುಣವಾಗುವಂತೆ ಇದರಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ ಸಹಾಯ ಮಾಡುತ್ತದೆ. ದೇಹದಲ್ಲಿರುವಂತ ಉಷ್ಣೋಗ್ರತೆಯನ್ನು ಕಡಿಮೆ ಮಾಡಿ ಜ್ವರ ಬೇಗನೆ ಕಡಿಮೆಯಾಗುವಂತೆ ಮಾಡುತ್ತದೆ. ಇದನ್ನು ಕುಡಿಯುವುದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗಿ ರಕ್ತ ಕೂಡ ಕ್ಲೀನ್ ಆಗುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಅದು ನಿವಾರಣೆಯಾಗುತ್ತದೆ. ಇದು ಹೃದಯದ ಆರೋಗ್ಯಕ್ಕೂ ಕೂಡ ಎಷ್ಟೋ ಮೇಲು ಮಾಡುತ್ತದೆ. ನಮ್ಮ ದೇಹಕ್ಕೆ ಲಿವರ್ ತುಂಬಾನೇ ಮುಖ್ಯವಾದ ಆರ್ಗನ್. ಈ ಅಮೃತಬಳ್ಳಿ ಕಷಾಯ ಲಿವರ್ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹದಲ್ಲಿ ಅತಿ ದೊಡ್ಡ ಆರ್ಗನ್ ಅಂದ್ರೆ ಲಿವರ್. ನಾವು ಅಧಿಕವಾಗಿ ತಿನ್ನುವಂತ ಆಹಾರ ಅಥವಾ ಸಕ್ಕರೆ ಪದಾರ್ಥ ಅಥವಾ ಕರಿದ ಪದಾರ್ಥಗಳಿಂದ ನಮ್ಮ ಲಿವರ್ ಒಳಗೆ ಕೊಬ್ಬು ಹೆಚ್ಚಾಗಿ ಬೆಳೆಯುವ ಮೂಲಕ ಅನೇಕ ಹೊಸ ಹೊಸ ಸಮಸ್ಯೆಗಳು, ಕಾಯಿಲೆಗಳು ಶುರುವಾಗುತ್ತದೆ. ನಾವು ಪ್ರತಿದಿನ ಅಮೃತಬಳ್ಳಿ ಕಷಾಯ ಕುಡಿಯುವುದರಿಂದ ನಮ್ಮ ಲಿವರ್ ಒಳಗೆ ಸೇರಿಕೊಂಡಿರುವಂತಹ ಕೊಬ್ಬನ್ನು ಇದು ಕರಗಿಸಿ ಲಿವರ್ ಆರೋಗ್ಯವನ್ನು ಹೆಚ್ಚು ಮಾಡುತ್ತದೆ. ಜಾಂಡಿಸ್ ಬೇಗನೆ ಕಡಿಮೆಯಾಗೋಕ್ಕೂ ಕೂಡ ಈ ಕಷಾಯ ತುಂಬಾನೇ ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಬಿಲಿರೂಬಿನ್ ಹೆಚ್ಚಾದಾಗ ಕಾಮಾಲೆ ಅಥವಾ ಜಾಂಡಿಸ್ ಬರುತ್ತದೆ. ಇದರಿಂದ ಚರ್ಮ, ಕಣ್ಣುಗಳು, ನಾಲಿಗೆ, ಉಗುರುಗಳು ಹಾಗೂ ಮೂತ್ರ ಎಲ್ಲವೂ ಕೂಡ ಅರಿಶಿಣ ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಬೇಗನೆ ಗುಣಪಡಿಸಿಕೊಳ್ಳದೆ ಹೋದರೆ ದೇಹದ ಎಲ್ಲಾ ಕಣಗಳಲ್ಲೂ ಕೂಡ ಬಿಲಿರೂಬಿನ್ ಕಣಗಳು ಬೆಳೆಯುತ್ತಾ ಹೋಗುತ್ತದೆ. ಒಮ್ಮೆಲೆ ದೇಹದಲ್ಲಿರುವಂತ ಎಲ್ಲಾ ಕಣಗಳಲ್ಲೂ ಬಿಲಿರೂಬಿನ್ ಸೇರಿಕೊಂಡರೆ ಸಾಯುವವರೆಗೂ ಅರಿಶಿಣ ಬೊಂಬೆಯಂತೆ ಕಾಣಿಸಬೇಕಾಗುತ್ತೆ. ಹಾಗೆ 6 ತಿಂಗಳೊಳಗೆ ಸಾವು ಕೂಡ ಬರುತ್ತೆ. ಹಾಗಾಗಿ ಜಾಂಡಿಸ್ ಇರೋರು ಈ ಅಮೃತಬಳ್ಳಿ ಕಷಾಯ ಕುಡಿಯೋದು ತುಂಬಾ ಒಳ್ಳೆಯದು. ಜಾಂಡಿಸ್ ಬರಬಾರ್ದು ಅನ್ಕೊಳ್ಳೋರು ಕೂಡ ಈ ಕಷಾಯನ ಕುಡಿಬೇಕು. ಇನ್ನು ಬೇಗನೆ ಕಾಮಾಲೆ ಕಡಿಮೆಯಾಗೋಕೆ ಅಮೃತಬಳ್ಳಿಯನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಬಳಸಬಹುದು. ಅಮೃತಬಳ್ಳಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ಚಿಕ್ಕ ನೆಲ್ಲಿಕಾಯಿ ಸೈಜಷ್ಟು ಉಂಡೆ ಮಾಡಿಕೊಂಡು ಅದನ್ನು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ 2 ಸಲ ಕುಡಿಯಬೇಕು. ಹಾಗೆ ಊಟದಲ್ಲಿ ಉಪ್ಪು, ಖಾರ, ಎಣ್ಣೆ ಇಲ್ಲದಿರುವಂತ ಆಹಾರವನ್ನು ತಿಂದರೆ ಬರೀ 6 ದಿನಗಳಲ್ಲಿ ಕಾಮಾಲೆ ಹೊರಟು ಹೋಗುತ್ತೆ. ಅದೇ ನಾವು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ 1 ತಿಂಗಳಿಂದ 3 ತಿಂಗಳ ಕಾಲ ಜಾಂಡಿಸ್ ಹೋಗೋಕೆ ಟೈಮ್ ಹಿಡಿಯುತ್ತೆ. ಈ ಅಮೃತಬಳ್ಳಿ ಕೇವಲ 6 ದಿನಗಳಲ್ಲಿ 1 ರೂಪಾಯಿ ಕೂಡ ಖರ್ಚಿಲ್ಲದೆ ನಮ್ಮ ಕಾಯಿಲೆಯನ್ನು ಗುಣಪಡಿಸುತ್ತೆ. ಅದೇ ನಮ್ಮ ಭಾರತದ ಔಷಧ ಸಸಿಗಳಿಗೆ, ಗಿಡ ಮರಗಳಿಗೆ ಇರುವಂತ ಶಕ್ತಿ. ಕೀಲು ನೋವು, ಮೂಳೆ ನೋವು, ಮೈಕೈ ನೋವಿಂದ ಬಳಲುವವರು ಪ್ರತಿದಿನ ಈ ಕಷಾಯ ಕುಡಿಯುವುದರಿಂದ ಗುಣ ಪಡೆಯಬಹುದು. ಈಗ ಆಯುರ್ವೇದಿಕ್ ನಲ್ಲಿ ಹೇಳಿರುವಂತಹ ಅತಿ ಶಕ್ತಿಯುತವಾದ ಮೆಡಿಸನ್ ಅಮೃತಬಳ್ಳಿಯ ಸತ್ತು. ಇದನ್ನು ಯಾವ ರೀತಿ ತಯಾರಿಸಬೇಕು ಅಂದ್ರೆ, ಸ್ವಲ್ಪ ಅಮೃತಬಳ್ಳಿಯನ್ನು ತೆಗೆದುಕೊಂಡು ಎಲೆಯಲ್ಲ ಬಳ್ಳಿ ತಗೊಂಡು ಚೆನ್ನಾಗಿ ಅರೆದು ಅದನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿ ನೀರು ಕದಲಿಸದೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತಿನ ನಂತರ ಪಾತ್ರೆ ತಳದಲ್ಲಿ ಹಿಟ್ಟಿನಂತಹ ಅಥವಾ ಸ್ಟಾರ್ಚ್ ನಂತಹ ಒಂದು ಪದಾರ್ಥ ಕೂತಿರುತ್ತೆ. ಆ ಪದಾರ್ಥವನ್ನೇ ಅಮೃತಬಳ್ಳಿ ಸತ್ತು ಅಂತ ಕರೀತಾರೆ. ನೀವು ಮೇಲಿರುವಂತ ನೀರನ್ನೆಲ್ಲ ಚೆಲ್ಲಿ ಆ ಹಿಟ್ಟನ್ನು ಒಂದು ಪ್ಲೇಟಲ್ಲೋ ಪೇಪರ್ ಮೇಲೋ ಹಾಕಿ ಒಣಗಿಸಿ ಬಳಿಕ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ತರ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಆಯುರ್ವೇದಿಕ್ ಮೆಡಿಸನ್ಗಳಲ್ಲಿ ಜ್ವರ ಹಾಗೂ ಕೀಲು ನೋವುಗಳಿಗೆ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ರಕ್ತವನ್ನು ಅಭಿವೃದ್ಧಿ ಮಾಡಲು ಈ ಸತ್ತು ಎಷ್ಟೋ ಉಪಯೋಗವಾಗುತ್ತದೆ. ಅಮೃತಬಳ್ಳಿ ಸತ್ತು, ಕಲ್ಲು ಸಕ್ಕರೆ ಹಾಗೂ ಜೀರಿಗೆ
ಎಲ್ಲವೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಕ್ಸಿ ಮಾಡಿ ಒಂದು ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಬೆಳಿಗ್ಗೆ ಹಾಗೂ ರಾತ್ರಿ 1 ಲೋಟ ನೀರಿನಲ್ಲಿ ಅರ್ಧ ಚಮಚ ಪೌಡರ್ ಹಾಕಿ ಬೆರೆಸಿ ಕುಡಿತಾ ಇದ್ರೆ ಕೇವಲ 40 ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ರಕ್ತ ಅಭಿವೃದ್ಧಿಯಾಗುತ್ತೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿ ಯಾವುದಾದರೂ ಮಲಿನಗಳು ಇದ್ದರೂ ಕೂಡ ಹೋಗಿ ರಕ್ತ ಶುಚಿಯಾಗುತ್ತದೆ. ಜ್ವರ, ನೆಗಡಿ, ಕೆಮ್ಮು ಕಡಿಮೆಯಾಗಲು ಈ ಎಲೆಯ ಕಷಾಯ ಕುಡಿಯಬೇಕು. ಇನ್ನು ಮಲೇರಿಯಾ ಬಂದವರು ಕೂಡ ಅಮೃತಬಳ್ಳಿ ಎಲೆಯ ರಸವನ್ನು 30 ml ನಷ್ಟು ದಿನಕ್ಕೆ 2 ಸಲ ಬೆಳಿಗ್ಗೆ ಮತ್ತು ರಾತ್ರಿ ಕುಡಿಯುತ್ತಿದ್ದರೆ 1 ವಾರದಲ್ಲಿ ದೀರ್ಘಕಾಲದಿಂದ ಮಲೇರಿಯಾ ಇದ್ದರೂ ಕೂಡ ಹೊರಟು ಹೋಗುತ್ತೆ. ಯೂರಿನ್ ಇನ್ಫೆಕ್ಷನ್ ಇರುವವರು ಅಮೃತಬಳ್ಳಿ ಎಲೆಯ ರಸವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ಪ್ರತಿದಿನ ಕುಡಿಯುತ್ತಿದ್ದರೆ ಅತಿ ಬೇಗನೆ ಇನ್ಫೆಕ್ಷನ್ ಗುಣವಾಗುತ್ತದೆ. ಇನ್ನು ಮಹಿಳೆಯರು ಮುಟ್ಟಾದಾಗ ಅಧಿಕವಾದ ರಕ್ತಸ್ರಾವ ಆಗುತ್ತಿದ್ದರೆ ಮುಟ್ಟಾದ ಸಮಯದಲ್ಲಿ ಅಮೃತಬಳ್ಳಿ ಎಲೆಯ ರಸವನ್ನು 2 ಚಮಚ ದಿನದಲ್ಲಿ 2 ಸಲ ಕುಡಿಯುತ್ತಿದ್ದರೆ ಕ್ರಮೇಣ ಅಧಿಕ ರಕ್ತಸ್ರಾವ ನಿಂತು ಹೋಗುತ್ತದೆ. ಹಾಗೆ ಮುಟ್ಟಾದಾಗ ಬರುವಂತಹ ಬ್ಯಾಕ್ ಪೇನ್, ಕಾಲು ನೋವು, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳು ಕೂಡ ಬರದಂತಿರುತ್ತದೆ. ಒಂದು ವೇಳೆ ದೇಹದಲ್ಲಿ ವಾತ ಹೆಚ್ಚಾಗಿದ್ದರೆ ಜಾಯಿಂಟ್ ಪೇನ್ಸ್, ನಿದ್ದೆ ಬರದೇ ಇರೋದು, ಎಷ್ಟು ರೆಸ್ಟ್ ತಗೊಂಡ್ರೂ ಸುಸ್ತಾಗಿರೋದು, ಭಯವಾಗಿರೋದು, ಡ್ರೈ ಸ್ಕಿನ್, ಡ್ರೈ ಹೇರ್, ಕೂದಲು ಹೆಚ್ಚಾಗಿ ಉದುರೋದು ಇಂತ ಏನೇನೋ ಸಮಸ್ಯೆ ಬರುತ್ತೆ. ಈ ಪ್ರಾಬ್ಲಮ್ಸ್ ನಿಮಗೂ ಕೂಡ ಇದ್ರೆ ಸ್ವಲ್ಪ ಅಮೃತಬಳ್ಳಿಯ ಎಲೆಗಳು ಹಾಗೂ ಬಳ್ಳಿ ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕಟ್ ಮಾಡಿ ಅರೆದು ಉಂಡೆಯಂತೆ ತಯಾರಿಸಿಕೊಂಡು ಅದಕ್ಕೆ 4 ಭಾಗದಷ್ಟು ನೀರನ್ನು ಬೆರೆಸಿ ಕುದಿಯಲು ಬಿಡಿ. ಆ ನೀರು 1/4 ಭಾಗದಷ್ಟು ಆದಾಗ ಅದನ್ನು ತಣ್ಣಗೆ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಈ ನೀರನ್ನು ಬೆಳಿಗ್ಗೆ ಹಾಗೂ ರಾತ್ರಿ 2 ಚಮಚಗಳಷ್ಟು ಕುಡಿಯುತ್ತಿದ್ದರೆ ದೇಹದಲ್ಲಿರುವಂತ ವಾತ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಇದನ್ನು ಯಾವುದಾದರೂ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಅಥವಾ ಗ್ಲಾಸ್ ಬಾಟಲ್ನಲ್ಲಿ 1 ವಾರದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಡ್ಜ್ ಅಲ್ಲಿ ಮಾತ್ರ ಇಡೋಕೆ ಹೋಗಬೇಡಿ. ಇನ್ನು ಪೈಲ್ಸ್ ಪ್ರಾಬ್ಲಮ್ ಇರೋರು ಅಮೃತಬಳ್ಳಿ ಎಲೆ ಹಾಗೂ ಬಳ್ಳಿಯನ್ನು ಅರೆದು ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿ ರಸ ತಗೊಂಡು ಆ ರಸವನ್ನು 2 ಚಮಚ ತಗೊಂಡು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಲೈಟ್ ಆಗಿ ಮಜ್ಜಿಗೆ ಬಿಸಿ ಮಾಡಿ ಅದನ್ನ ಕುಡಿಯುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಪೈಲ್ಸ್ ಪ್ರಾಬ್ಲಮ್ ಕೂಡ ನಿವಾರಣೆಯಾಗುತ್ತದೆ ಎಂದು ಸುಶ್ರುತ ಆಯುರ್ವೇದ ಸಂಹಿತೆಯಲ್ಲಿ ಬರೆದಿದ್ದಾರೆ. ಯಾವುದಾದರೂ ಗಾಯ ಆಗಿ ರಕ್ತ ಸೋರುತ್ತಿದ್ದರೆ ಅಥವಾ ಹುಣ್ಣು ಬೇಗನೆ ವಾಸಿಯಾಗದಿದ್ದರೆ ಅಮೃತಬಳ್ಳಿ ಎಲೆಯ ಜೊತೆ ಸ್ವಲ್ಪ ಅರಿಶಿಣ ಹಾಕಿ ಅರೆದು ಅದನ್ನು ಗಾಯದ ಮೇಲೆ ಹಚ್ಚುತ್ತಿದ್ದರೆ ಕೇವಲ 3 ದಿನಗಳಲ್ಲಿ ಗಾಯ ಮಾಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಅಮೃತಬಳ್ಳಿ ಗಿಡಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ಲ. ಹಾಗಾಗಿ ತಪ್ಪದೆ ಈ ಗಿಡವನ್ನು ಮನೆಯಲ್ಲಿ ತಂದು ಎಲ್ಲರೂ ಬೆಳೆಸಿಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.